ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕಲಾವಿದರನ್ನ ವೇದಿಕೆಗೆ ಬರ್ಮಾಡ್ಕೊಂಡು ಅವರು ಮಾತಾಡ್ತಾರೆ. ಸೊ ಅವ್ರ ಮಾತುಗಳನ್ನ ಕೇಳುವಂತ ಸಮಯ. ಸೊ ನೀವು ಸಿನಿಮಾಗೆ ಹೋದ್ರೆ ಅವ್ರನ್ನ ನೋಡಿದ್ರೆ ಖಂಡಿತವಾಗ್ಲೂ ಖುಷಿ ಪಡ್ತೀರಾ. ಅಂತ ಟ್ಯಾಲೆಂಟೆಡ್ ನಮ್ಮ ಕನ್ನಡ ಸಿನಿಮಾದ ಆಕ್ಟರ್ಸ್. ಸೊ ಈಗ ವೇದಿಕೆಗೆ ನಮ್ಮ ಗಿರೀಶ್ ಶಿವಣ್ಣ ಅವರನ್ನ ಬರ್ಮಾಡ್ಕೊಳ್ಳೋಣ. ಐ ನೋ ಸರ್ಪ್ರೈಸ್ ಆಗಿರುತ್ತೆ ಅವ್ರಿಗೆ, ಬಟ್ ನೀವೇ ಸ್ಟಾರ್ಟ್ ಮಾಡ್ಲಿ ಸರ್ ಮಾತಾಡೋದಕ್ಕೆ ಅಂತ. ಬನ್ನಿ ಗಿರೀಶ್ ಶಿವಣ್ಣ, ಒಂದ್ಸಲ ಜೋರಾದ ಚಪ್ಪಾಳೆ. ಏನ್ ಎಲ್ಲ ದೇವತೆಗಳು ಮೇಲಿದ್ದೀರಲ್ಲಪ್ಪ, ಪ್ರೇಕ್ಷಕ ಮಹಾಪ್ರಭುಗಳೇ, ನೀವೇ ಕಾಪಾಡ್ಬೇಕು ನಮ್ಮನ್ನ. ಎಲ್ರಿಗೂ ನಮಸ್ಕಾರ. ಅದು ಯಾವ ಸಮಯದಲ್ಲಿ ನಮ್ಮ ಗಣೇಶ್ ಸರ್ಗೆ ಗಣಿ ಅಂತ ಹೆಸರಿಟ್ರು, ಬಗದಷ್ಟು ಚಿನ್ನನೇ, ಎಷ್ಟು ಬಗೆದ್ರೆ ಅಷ್ಟು ಚಿನ್ನನೇ. ಬಹುಶಃ ಇವ್ರು ನೋಡಿದ್ಮೇಲೆ ಅನ್ಸುತ್ತೆ ನನಗೆ, ಫ್ರೆಂಡ್ಶಿಪ್ ಅಂದರೆ ಕಷ್ಟದಲ್ಲಿದ್ದಾಗ ಕೈ ಎತ್ತದಲ್ಲ, ಕಷ್ಟನ ಬರ್ದಿರಂಗೆ ನೋಡ್ಕೊಳ್ಳೋದೇ ಫ್ರೆಂಡ್ಶಿಪ್ ನನ್ನ ಪ್ರಕಾರ. ನಾವು ಗಣೇಶ್ ಸರ್ ಸಿನಿಮಾ ಅಂತಂದರೆ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀವಿ ಕೆಲಸಕ್ಕೆ. ಏನಾದರೂ ಸರಿ, ಹೆಂಗಾದ್ರೂ ಸರಿ ಪಾತ್ರ ರೆಡಿ ಇರ್ತೀವಿ. ಯಾಕೆಂದರೆ ಚಿನ್ನ ಜೊತೆ ಆ್ಯಕ್ಟ್ ಮಾಡ್ತೀವಲ್ಲ, ನಾವು ಚಿನ್ನ ಹಾಕ್ಬಿಡ್ತೀವಿ ಒಂಚೂರು. ನಮ್ಮೂರಲ್ಲಿ ಒಂದು ಮಾತಿದೆ, ಉಪ್ಪಿನಕಾಯಿ ಇಷ್ಟು ಟೇಸ್ಟ್ ಇದೆ ಅಂದರೆ ಊಟ ಹೆಂಗಿರುತ್ತೆ ಅಂತ. ಹಾಗೆ ನೀವು ಹಾಡನ್ನು ಇಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದೀರಿ, ಸಿನಿಮಾನು ಕೂಡ ಇನ್ನೂ ಇಷ್ಟಪಡ್ತೀನಿ ಅನ್ನೋ ಭರವಸೆ ನಾನು ಕೊಡ್ತೀನಿ. ಇದೇ ರಾಜ್ಯಾದ್ಯಂತ ಈ 15ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಪ್ರೇಕ್ಷಕ ಮಹಾಪ್ರಭು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಪೀಕರ್ ಹತ್ರ ಕೂರಿಸ್ಬಿಟ್ರು, ಆ ಸಾಂಗ್ ಎಲ್ಲ ಎಡೆಗೆ ಹೊಡೆದಂಗೆ ಆಗೋಯ್ತು ನನಗೆ. ಗೋಲ್ಡ್ ಆಗಿ ಕಾಣಿಸ್ತಾ ಇದ್ದೀರಾ ನಮ್ಮ ಜೊತೆಗೆ. ಗೋಲ್ಡನ್ ಸ್ಟಾರ್ ಜೊತೆ ಬಂದಲ್ಲಿ ಗೋಲ್ಡ್ ಆಗಿ ಇರ್ಬೇಕಲ್ಲ, ಅದಕ್ಕೆ ನಂಗೆ ಗೊತ್ತಾಗೋಯ್ತು. ಬರ್ಲಿ ಗಿರೀಶ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಗಿರೀಶ್ ಅವರೇ. ಸೊ ಈಗ ನಮ್ಮ ಮತ್ತೊಬ್ರು ಆರ್ಟಿಸ್ಟ್ ಆಗಿರುವಂತ ಜಗಪ್ಪ ಅವ್ರು ಬಂದಿದ್ದಾರೆ. ಸೊ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಈ ಕಿರ್ಚುಡ್ ಇಲ್ಲಿ ಅಣ್ಣ ಅವರೆಲ್ಲ ಕೂತಿರು, ಭಯ ಆಗ್ತಾ ಇತ್ತು ಮಾತಾಡೋಕ್ಕೆ. ಫಸ್ಟ್ ಟೈಮ್ ನಾನು ಈ ಥರ ಬಂದು ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ಹಾಗೂ ನಮ್ಮೆಲ್ಲ ಟೆಕ್ನಿಕಲ್ ಟೀಮ್ಗೆ ಥ್ಯಾಂಕ್ ಯು. ಹಾಗೆ ಗಣೇಶ್ ಸರ್ಗೆ ಥ್ಯಾಂಕ್ ಯು. ಹಾಗೂ ರಂಗಣ್ಣರಿಗೂ ಸರ್ ಜೊತೆನೇ ಒಂದು ಕಾಂಬಿನೇಷನ್ ಕಾಮಿಡಿ ರೋಲ್ ಕೊಟ್ಟಿದ್ದಾರೆ. ಹೋಗ್ಬಿಟ್ರೆ ಭಯ. ಆ್ಯಕ್ಚುಲಿ ಅಣ್ಣನ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದಕ್ಕೆ ಭಯ, ಅದ್ರಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನಡುಗ್ತಾ ಇತ್ತು ಫಸ್ಟ್ ಟೈಮು. ಆ್ಯಕ್ಚುಲಿ ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಯಾರು ಮಿಸ್ ಮಾಡಿದೆ, ನಿಮ್ಮ ಲವರ್ ನಿನ್ನ ಲವರ್ ನೀನು ಕರ್ಕೊಂಡು ಹೋಗ್ಬೇಡ, ಆರಾಮಾಗಿ ಕರ್ಕೊಂಡು ಹೋಗಿ. ಮದುವೆ ಆಗ್ಬೇಕು ಅನ್ಕೊಂಡಿರೋರೆಲ್ಲ ಈ ಸಿನಿಮಾ ನೋಡಿದ್ಮೇಲೆ ಗ್ಯಾರಂಟಿ ಮದುವೆ ಆಗ್ತೀರಾ. ನೀನು ಆಗ್ಲೇ ಬೇಡ, ನೀನು ದಯವಿಟ್ಟು ನೀನು ಕೈ ಮುಗಿತೀನಿ. ಆಲ್ರೆಡಿ ಕರ್ಕೊಂಡ್ಬಂದು ನಿಂತವ್ ನಾನು ನೋಡ್ರಣ ಇಬ್ಬಿಬ್ಬರನ್ನೆಲ್ಲ ಆಗ್ಬಿಡ, ಒಬ್ಬರನ್ನೇ ಮದುವೆ. ಆ ಸಿನಿಮಾನ 15ನೇ ತಾರೀಕು ದಯವಿಟ್ಟು ಹೋಗಿ ನೋಡಿ. ಹಾಗೇನೆ ಎಲ್ಲರೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಿನಿಮಾ ಕರ್ಕೊಂಡೋಗಿ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಬರಲ್ಲ ಮಾತಾಡಕ್ಕೆ ಅಂತ ಜೊತೆಗೆ ನಾವು ಡೈಲಾಗ್ ಹೇಳಿ ನಮ್ಮನ್ನ ರಂಸಿ ಹೋಗ್ತಾ ಇರುವಂತ ಜಗಪ್ಪ ಅವ್ರ ಒಂದ್ಸಲ ಚಪ್ಪಾಳೆ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾತಾಡಿಸ್ತಾ ಇದೆ ಜಗಪ್ಪ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲ. ಏನಿಲ್ಲ ಮೇಡಮ್, ನಿಮ್ಮನ್ನ ನೋಡಿನೇ ಭಯ ಆಯ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಏನ್ ಮೇಡಮ್ ಸುಳ್ಳು ಹೇಳ್ತಾ ಇದ್ದೀರಾ ಅಂತ? ಇಲ್ಲ, ಸುಳ್ಳು ಹೇಳ್ತೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇಲ್ಲ, ಆಕ್ಚುಲಿ ನೀವು ಚೆನ್ನಾಗಿದ್ದೀರಾ ಮೇಡಮ್. ನಾನು ಸುಶ್ಮಿತ್ ಅಂತ ಹೇಳ್ತೀನಿ. ಸುಶ್ಮಿತ್ ಅವ್ರಿಗೆ ಹೇಳ್ತೀರಾ? ಹೌದಾ? ಅಲ್ಲ, ಅವ್ರಿಗೆ ಹೇಳಂಗಿದೆ ಮತ್ತೆ ನಿಮ್ಮನ್ನ ಯಾಕೆ ಮಾತಾಡಿಸ್ಬೇಕಿತ್ತು ಮೇಡಮ್? ಮದುವೆ ಆಗೋ ತನಕ ಎಲ್ಲರೂ ಮಾತಾಡಿಸ್ತಾ ಇದ್ರು, ಮದುವೆ ಆದ್ಮೇಲೆ ಯಾರು ಮಾತಾಡಿಸ್ತಾ ಇಲ್ಲ. ಆಯ್ ಮೇಡಮ್, ಥ್ಯಾಂಕ್ ಯು. ಈ ಹೆಣ್ಮಕ್ಳೇ ಹಿಂಗೆ, ಮನೆ ಹತ್ರ ಫಾಲೋ ಮಾಡಿದ್ರೆ ಬೈತಾರೆ, ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಫಾಲೋ ಮಾಡಿ ಅಂತ ಹೇಳ್ತಾರೆ. ಏನ್ ಪ್ಲೀಸ್ ಫಾಲೋ, ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡುತ್ತೆ ಹಿಂಗತ್ತ ಬಿದ್ಬಿಟ್ಟೆ. ನನ್ನ ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅಂದ್ಬಿಟ್ಟಿದೆ. ಪರವಾಗಿಲ್ಲ, ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ. ನಮಸ್ಕಾರ. ಮೂರು ಸಾಕ? ಮೂರು. ಶರಣು. ಓ, ಇಲ್ಲಿದ್ದೀರಾ ಅಮ್ಮ? ಚೆನ್ನಾಗಿದ್ದೀರಾ? ನನಗೆ ಫಸ್ಟು ಆ ದ್ವಾಪರ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ, ಮಾವಿಕರ್ ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ. ದ್ವಾಪರ ಹೇಳ್ಕೊಡಿ ಬನ್ನಿ ಪ್ಲೀಸ್. ದ್ವಾಪರ
ಕೊಡ್ಬೇಕು ನೀವು. ಬೇಡವಾ? ಮಾಡ್ಬೇಕು. ಜೋರ ಚಪ್ಪಾಳೆ ಬರಲಿ. ನಮ್ಮ ಮಾಲೀಕ ಅವರು ನಂಗೀಗ ಡ್ಯಾನ್ಸ್ ಹೇಳ್ಕೊಡ್ತಾರೆ ಮೇಡಮ್. ಫಸ್ಟ್ ಮೇಡಮ್ ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಇಲ್ಲ ನಾವು ಮ್ಯೂಸಿಕ್ ಹಾಕ್ತೀವಿ. ಇರಿ ಮಾಡಿ ಜೋರ ಚಪ್ಪಾಳೆ. ಸರ್ ಹೂ ಮಳೆ ಸರ್. ಗಣಪತ್ರ ಮಾಡಕ್ಕಾಗಲ್ಲ. ಸರಿ ನೋಡಿದ್ನಲ್ಲ ನಮ್ ನಾಗೇಂದ್ರ ಪ್ರಸಾದ್ ಖುಷಿ ಆಗ್ಲಿ ಅಂತ. ಯಾಕೆ ಅವ್ರ ಲೈನ್ಸು ನಾನು ಅವನಿಬ್ರು ಒಂದೇ ತರ ಇದೀವಿ, ನಮ್ಗೆ ಸೆಟ್ ಆಗುತ್ತಾ ಅಂತ ಬಹಳ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ರಾಜು ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ. ನಾನು ಕನ್ನಡಿಗ ಆಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ, ಗಣೇಶ್ ಅವ್ರನ್ನ ಹಾಕೊಂಡು ಗಣೇಶ್ ಅವ್ರ ಯೋಚನೆ ಮಾಡ್ತಾರೆ. ಆಹಾ ಶ್ರೀನಿವಾಸ ರಾಜು ಬರ್ತಾವ್ರೆ, ಒಂದು ಒಳ್ಳೆ ಕ್ರೈಮು ಪಚ್ಕ ಕೂತ್ಬಿಟ್ಟು ಮಾಡೋಣ ಅಂತ ಇಬ್ರು ಯೋಚನೆ ಮಾಡ್ಕೊಂಡು ಎದುರ ಬದ್ರ ಕೂತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ, ಎರಡೂ ಬೇಡ. ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡಿಸ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ എന്താ മലയാളം മാവുകയുള്ള നായർ നല്ല സഖി ಬಹಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5:00 ಅಥವಾ 4:00 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ್ದು ಹೇಳಿ, ಮುಂಗಾರ ಟೈಮಲ್ಲಿ ಈ ಪೇಪರ್ ಹಾಕೋರು, ಹಾಲು ಹಾಕೋರು, ಅದಾದ್ಮೇಲೆ ತಿರ್ಗ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ 4:00 5:00 ನನಗೆ ಮಲಗಿದ್ದರೆ ಎತ್ಬಿಟ್ಟು ಡ್ಯಾನ್ಸ್ ಆಡೋದು. ಅಷ್ಟೊಂದು ಪಾಪ್ಯುಲರ್ ಆಗಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ಹ್ಯಾಟ್ಸಪ್ಪು. ಆಮೇಲೆ ನಮ್ಮ ಗಣಪ ಅಂತ ಅದೇನು ಬತ್ತ 8 ಮದುವೆ ಮಾಡೋದಪ್ಪ ಇದರಲ್ಲಿ. ಹತ್ತಾಗೆ ಜನ ಬಟ್ಟೆ ಹಾಕೊಂಬ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ದಾನೆ. ಅವಾಗ ಪಂಚೋಟ್ಗೆ ಬಂದಿದ್ನಲ್ಲ, ತುಂಬ ಮುದ್ದಾಗಿ ಕಾಣ್ತಾರೆ. ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜು ಅವ್ರು ಮಾಡಿ, ಅವರಿಬ್ರಿಗೂ ನಮಗೆ ಸುಮಾರು ಕನ್ಫ್ಯೂಸ್ ಆಗಿದೆ, ಹೆಂಗ್ ಸೆಟ್ ಆಗುತ್ತೆ ಇವರಿಬ್ರಿಗೆ ಅಂತ. ಆದರೆ ಸಿನಿಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನಿಮಾ. ಇಡೀ ನಮ್ಮ ತಂಡ ಇನ್ನೂ ದಡಕ ಬಂದಿಲ್ಲ. ಯಾರೇಳಿ ಆಗ ಯಾರು ಹೇಳೋರು ಇಲ್ಲಿ ಅಧ್ಯಕ್ಷರು ಸಿದ್ದರಾಮಯ್ಯನಿಂದ ಓಡ್ತಾರೆ. ಓಡ್ತಾರೆ ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ. ಸಿನಿಮಾ ಮರ್ತ್ಬಿಟ್ಟಾರೆ ಪಾಪ, ಸಾಲಿಗೆ ಹೋಗಿಲ್ಲ. ಏನ್ ಮಾಡೋದು, ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ. ಇರ್ಲಿ, ಅವ್ರು ಎಲ್ಲಿಂದ ಅವ್ರ ಆಶೀರ್ವಾದ ಇರುತ್ತೆ. ಒಂದು ಒಳ್ಳೆ ತುಂಬಾ ಸಾಂಗ್ಸ್ ಹಾಕೋ ನೀವೆಲ್ಲರೂ. ನಾನು ಈ ಸಣ್ಣ ಈ ಮಕ್ಕಳ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ. ಅದನ್ನ ಎಲ್ಲರೂ ಮಾಡಿದ್ದೀರಾ, ಬಹಳ ಖುಷಿ ಆಗುತ್ತೆ. ಅವರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡೋರು ಇದನ್ನು ಸೂಪರ್ ಎಕ್ಸ್ಟ್ರಾರ್ಡನರಿ. ದ್ವಾಪರ ನೀವೆಲ್ಲ ಹೇಳಿದ್ದು, ದ್ವಾಪರ ನೀವೆಲ್ಲ ಮಾಡಿದ್ದು, ಕಲಿಯುಗದವ್ರು ಎದ್ದಿಟ್ಕೊಂಡು ಹೇಳಿ ಹಾಯ್ ಅಂತ. ಸೂಪರ್. ಸೂಪರ್. ನಿಜವಾಗ್ಲೂ ಕೃಷ್ಣ ಪ್ರಣಯ ಸಖಿ
ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಫ್ಯಾಮಿಲಿ. ನಿಜವಾಗ್ಲೂ ಎರಡನೇ ಅಪ್ಪ ನಾನು. ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು 30 ಸಿನಿಮಾ ಜೊತೆ ಮಾಡಿದ್ದೀನಿ. ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಗೆ ಹಾಕಿ ಅಂತೀವಿ. ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದ ಒಂದು ಕೆಲಸ ಹಂಗೆ ಮಕ್ಕಳ ಹಂಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಂಗೆ ಮಾಡಿ ಅಂತ ಅದೇನು ನಾನು ಇವಾಗ ಹೇಳಲ್ಲ. ಒಳ್ಳೆ ಭಾಳ ಒಳ್ಳೆ ಗೆಸ್ಟ್ ಅದು. ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ. ಅದು ಬೇರೆ ತರದ್ದು. ನೀವು ಕರೋನಾ ಬಂದ್ಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ. ಬೇಡ, ಕೈನ ಬಿಟ್ಬಿಟ್ಟು ನಿಜವಾದ ಥಿಯೇಟ್ರಿಗೆ ಬನ್ನಿ. ನೀವು ಎಂಜಾಯ್ ಮಾಡ್ತೀರಾ. ಒಬ್ಬೊಬ್ಬರೇ ನಗ್ಬೇಡಿ. ಫ್ಯಾಮ್ಲಿ ಜೊತೆ ಬಂದು ಕುತ್ಕೊಂಡು ನಗ್ಬೋದು. ನಾವು ಅನ್ಕೊಂತ ಇರ್ತಿದ್ವಿ ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾರಂತೆ. ಇಲ್ಲ, ಎಲ್ಲ ಗಿಡಸನ್ನೆ ಮರಸನ್ನೆ ಕೂತ್ಕೊಂಡು ನೋಡಿ ಹಂಗೆ ಮಾಡ್ಬೇಡಿ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಕನ್ನಡ ಸಿನಿಮಾಗಳಿಗೂ ಅದು ನೋಡಿ. ಚೆನ್ನಾಗಿದ್ರೆ ಮುಂದುವರಿಸಿ, ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ತಾಯಿನೂ ನಮ್ಮ ತಾಯಿನೂ ನೋಡ್ಬೇಡಿ. ಚೆನ್ನಾಗಿದೆ, ದೇವರ ಚೆನ್ನಾಗಿದೆ, ಹೊಟ್ಟೆ ಹಿಡ್ಕೊಂಡು ಹಾಕ್ಬಿಡ್ತೀರಾ. ತಪ್ಪು ನೋಡ್ತೀರಲ್ವಾ? ನೀವೊಂದು 10 ಜನ ಕೇಳಿದ್ರೆ ಎಷ್ಟಾಗುತ್ತೆ? 10,000 ಆಗುತ್ತೆ. 10,000 ಜನ ಕೇಳಿದ್ರೆ ಇದು ಒರಿಜಿನಲ್. ಇದು ನೀವು ಮಾಡ್ಬೇಕಾ ಪ್ರಮೋಷನ್? ನಮ್ಮ ಪ್ರೊಡ್ಯೂಸರು ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು, ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡ್ದು ಕಷ್ಟಪಟ್ಟು ಬೆಳೆಸಿ ದುಡ್ದು ಈ ಸಿನಿಮಾ ತಂದು ದುಡ್ಡು ಹಾಕಿದ್ದಾರೆ. ನೋಡ್ತೀರಲ್ವಾ? ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ? ಮಾಡಿದೆ ಹೌದೌದು ನೋಡ್ತೀವಿ ಸರ್. ಮತ್ತೊಮ್ಮೆ ಮಗನ ಹೇಳ್ತಾ ಇದೀವಿ, ಎಂಜಾಯ್ ಮಾಡಿ, ಸಿನಿಮಾ ಮಾಡಿ. ಆಗಸ್ಟ್ 15 ತಪ್ಪದೆ ನೋಡಿ. ಶರಣು ಬಾಯ್ 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 ಬಾಯ್. ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ, ಮಾತಾಡ್ತಾರೆ, ನಾವು ಕಾಯ್ತಾ ಇದೀವಿ. ಓಕೆ, ಬರ್ತಾರೆ ಸರ್. ಎಲ್ಲ ಥ್ಯಾಂಕ್ ಯು. ನಮ್ಮ ನಿರ್ದೇಶಕರು ನೋಡಿ, ಎಲ್ಲ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ಏನ್ ನೋಡ್ತೀವಿ, ಟ್ರೇಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗುತ್ತೆ. ನಮ್ಮ ಶ್ರೀನಿವಾಸ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ. ನಿಮ್ಮ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದ್ರೂ ಹೇಳ್ತೀರಾ ಅಂತ ನಾವು, ನಮ್ಮ ಪ್ರೆಸ್ ಅವರು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಆವಾಗ ಪೇಪರ್ ಅಂತೂ ಒಂದೇ ಇತ್ತು. ಇವಾಗ 9 ಜನ ಅವರೇ. ಯೂಟ್ಯೂಬ್, ಆಟೂಬು, ಸೀಟೂಬು, ಓಟೂಬು, ಲೂಟೂಬು ಅನ್ನೋದು. ನೀವೇನೋ ಬಿಟ್ರು ಅಷ್ಟೇ. ಹೋಳಿಗೆ, ದ್ವಾಸೆ, ಇಡ್ಲಿ ಎಲ್ಲ ಮಾಡಿ ಉರಿದು ಬಿಡ್ತಾರೆ ಹಾಕೊಂಡು. ಒಂದು ಹೊಸ ತರ. ಹೌದು. ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರರಿದಾರಲ್ಲ, ಅವರು ಬರೆಯೋರು, ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ. ಅವರು ನಮಗೂ ಕೇಳಿ ಅವ್ರಿಗೂ ಸಾಕಾಗ್ಬಿಡುತ್ತೆ. ಯಾಕೆ ಗೊತ್ತಾಯಿಲ್ಲ ಅಂತ. ಇಲ್ಲ, ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಅವ್ರಿಗೂ ಅನ್ಸುತ್ತೆ. ಹಂಗಾಗಿ ಬರ್ತಾರೆ. ಓಕೆ, ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ. ನಿಮ್ ಫೇವ್ರೆಟ್ ಸಾಂಗ್ ಯಾವುದು ಸರ್? ನೀವು ಡ್ಯಾನ್ಸ್ ಮಾಡಿದ್ರಲ್ಲ ಅದೇನಾ? ಹೌದು, ನಂದಂತೂ ನಾನು ಬೆಳಗಿಂದ 4:30 5 ಗಂಟೆಗೆಲ್ಲ ಬಿಡ್ಬಿಟ್ಟಿದ್ದಾರೆ ಅದನ್ನ. ಹಂಗಾಗಿ ನನಗೆ ತುಂಬಾ ಫೇವರೇಟ್ ನನಗೆ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು. ಒಂದ್ಸಲ ಜೋರಾಗಿ ನಮ್ಮ ನೆಚ್ಚಿನ ಕಲಾವಿದರಾಗಿರುವಂತಹ ಶ್ರೀರಂಗ. ಥ್ಯಾಂಕ್ ಯು ಸರ್. ಅಯ್ಯೋ ಎಲ್ಲ ಹಾಕ್ಬಿಟ್ಟು ನಿಮಗೋಸ್ಕರ ಸರ್, ನಿಮಗೋಸ್ಕರ. ಓಕೆ, ಸೊ 17 ಮಿಲಿಯನ್ ವ್ಯೂಸ್ ಅನ್ನ ಪಡ್ಕೊಂಡು ಇನ್ನ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಗೀತೆ ದ್ವಾಪರ ಸಾಂಗ್. ಈ ಒಂದು ಗೀತೆಯನ್ನ ರಚಿಸಿದ್ದಾರೆ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ತೆರೆ ಹಿಂದೆ ಹಾಡಿರೋರು ಇವರು, ತೆರೆ ಮುಂದೆ ಬಂದಿರೋರು ಇವರಿಬ್ಬರನ್ನ ವೇದಿಕೆ ಮೇಲೆ ಕರೆದ್ರೆ ಚೆನ್ನಾಗಿರುತ್ತೆ. ಸೊ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಗೋಲ್ಡನ್ ಮ್ಯಾನ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನ. ಸರ್ ಮಾತಿಲ್ಲ ಸರ್, ಮಾತಾಡ್ಸಲ್ಲ. ಅಂಡ್ ಮಾಲ್ವಿಕಾ ನಾಯರ್ ಅವರನ್ನ. ಕಮಾನ್. ನಿಮ್ಮ ಅಭಿಮಾನಿಗಳು ಅವಾಗ್ಲಿಂದ ಕಾತರದಿಂದ ಕಾಯ್ತಾ ಇದ್ದಾರೆ ಸರ್. ಓಕೆ, ಸೊ ವೆಲ್ ಜಸ್ಕರನ್ ಸಿಂಗ್ ಅವ್ರಿಗೊಂದ್ಸಲ ಜೋರ ಚಪ್ಪಾಳೆ ಬರಲಿ. ಇದು ವೆರಿ ಟ್ಯಾಲೆಂಟೆಡ್. ಕನ್ನಡ ಎಷ್ಟು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಆಡಿದ್ರು, ಬಹಳ ಖುಷಿ ಆಗುತ್ತೆ. ಸೊ ಸರ್ನ ಮಾಡ್ಬೇಕು, ಅವ್ರನ್ನ ಆಮೇಲೆ ಮಾತಾಡಿಸ್ತೀವಿ. ಆದ್ರೆ ಅದಕ್ಕೂ ಸರ್ ಮೊದಲು ನಿಮ್ಮ ಎಲ್ಲ ಅಭಿಮಾನಿಗಳಿಗೂ ಒಂದ್ಸಲ ಹ್ಯಾಂಡ್ ವೇವ್ ಮಾಡ್ಬಿಡಿ ಸರ್. ಇನ್ನೊಂದ್ಸಲ ನಮಸ್ಕಾರ. ಸರ್ ಇದ್ದಾರೆ, ವೆರಿ ಗಾರ್ಜಿಯಸ್
ಇದ್ದಾರೆ, ಸೊ ಜಸ್ಕರಣ್ ಅವ್ರು ಇದ್ದಾರೆ, ಹಾಗೆ ಪಲ್ಲವಿ ಒಂದ್ಸಲ ಮೂಡ್ ಬರ್ಲಿ, ಹಾಗೆ ನಾವು ಕಲ್ತ್ಕೊಂಡ್ ಬಿಡ್ತೀವಿ ಸರ್. ಇನ್ನೊಂದ್ಸಲ ಸರ್ ಪ್ರಯತ್ನ ಪಡ್ತೀರಾ? ನಾಗೇಂದ್ರ ಪ್ರಸಾದ್ ಸರ್ ಅವರು ವೇದಿಕೆಗೆ ಬರ್ಬೇಕು, ಹಾಡ್ ಬರ್ತೀರೋ ಅವರು? ಬನ್ನಿ 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 ಸರ್. ರೆಡಿ? Sharanya ma'am, please come on the stage ma'am. ಇವಾಗ ಎಲ್ಲರೂ ಹೆಜ್ಜೆ ಹಾಕ್ಬೇಕು. ಸರ್ ಸಂತೋಷ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ಕೂಡ ವೇದಿಕೆಗೆ ಬರಬೇಕು. ಕಮಾನ್ ಸರ್, ಡ್ಯಾನ್ಸ್ ಮಾಡ್ಸಲ್ಲ ಅಂದ್ರೆ ಅಟ್ಲೀಸ್ಟ್ ಜಾಯಿನ್ ಆಗಿ ಪ್ಲೀಸ್ ಕಮ್ ಸರ್. ನೀವಿಲ್ಲ ಅಂದ್ರೆ ಟೀಮ್ ಕಂಪ್ಲೀಟ್ ಆಗಲ್ಲ, ಪ್ಲೀಸ್ ಕಮ್. ಜಗಪ್ಪ ಬನ್ರಿ ನೀವು. So please. ಈ ಸಾಂಗ್ ನಿಮ್ಗೆ ಹೇಗೆ ಬಂತು? ಅಂಡ್ ಆಲ್ಸೋ ವಾಟ್ ಅ ಟ್ರೆಂಡಿಂಗ್ ಸಾಂಗ್. ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಂಡಿಯಾದಲ್ಲೂ ಕೂಡ ಎಷ್ಟೊಂದು ಜನ ಇದಕ್ಕೆ ರೀಲ್ಸ್ ಮಾಡಿದ್ದಾರೆ. ಅದಕ್ಕೂ ಮೀರಿ ವಿದೇಶಿಯರು ಕೂಡ ಈ ಒಂದು ಗೀತೆಗೆ, ಟ್ರೆಂಡಿಂಗ್ ಹಾಡಿಗೆ ರೀಲ್ಸ್ ಮಾಡ್ತಾ ಇದ್ದಾರೆ. ಖುಷಿ ಕೊಡುವಂತಹ ವಿಚಾರ, ನಮ್ಮ ಕನ್ನಡದ ಹಾಡು ದೇಶ ವಿದೇಶಿಗರನ್ನು ಕೂಡ ಸೆಳೆದಿದೆ ಅನ್ನೋದು. ಸೊ ಹೌಸ್ ಎಕ್ಸ್ಪೀರಿಯನ್ಸ್, ನಿಮ್ಗೆ ಹೇಗೆ ಅನಿಸ್ತು ಈ ಗೀತೆ ಬಗ್ಗೆ? I'm really happy. I would like to firstly I would like to thank God for this amazing opportunity, and after that Arjun Janya sir for giving me this great opportunity and his belief on me, and after that Nagendra Prasad sir, thank you so much for this great amazing lyrics, and Srinivas Raju sir, Ganesh sir, Malvika ma'am, Sharanya ma'am. So सभी का बहुत बहुत शुक्रिया दिल से, थैंक यू सो मच, एंड आई एम really happy and blessed to be a part of this great journey of Dwapara. I never thought that I'll sing this song and this will become a big hit. So it's a really great feeling for me. So words can't actually express the whole feeling, but I'm really thankful, grateful and happy. ಥ್ಯಾಂಕ್ ಯು ಸೋ ಮಚ್. ಜಸ್ಕರಣ್ ಸಿಂಗ್ ಅವ್ರು ಒಂದ್ಸಲ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು So just want to say, this is your Just Kannada for you. Sir, it's a humble request. Can you please come on the stage? Thank you. Please, sir. ಫಾರ್ ದ ಜೋಶ್. ಕಮಾನ್ ಸರ್, ಬನ್ನಿ ಮತ್ತೊಮ್ಮೆ. So guys, I would like to tell you a story. So my first song, the first song I sang in Kannada was Anisutide. So I can say this, my whole journey started from the song Anisutide, and from singing Ganesh's song to singing a song for him. The whole journey is really great. So said 2 lines. Yeah. ಅನಿಸುತ್ತಿದೆ ಯಾಕೋ ಎಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹಾ ಎಂಥ ಮಧುರ ಯಾಕೋ ಕೊಲ್ಲು ಹುಡುಗಿ ಒಮ್ಮೆ ನನ್ನ
ಯಾಕೋ ಎಂದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿವನ್. ದ್ವಾಪರ ಈ ಗೀತೆ ಏನ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂದ್ರೆ ಈ ಗೀತೆಯನ್ನ ರಚಿಸಿರುವಂತ ನಮ್ಮ ಗೀತ ರಚನಾಕಾರರಾಗಿರುವಂತ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಸೊ ಹೇಗೆ ಸರ್ ಈ ತರ ಎಲ್ಲ ಐಡಿಯಾಗಳು ನಿಮಗೆ ಬರುತ್ತೆ, ಪದಗಳ ಜೋಡಣೆ? ಹಾ ಸರ್, ಫಸ್ಟ್ ಯಾವ ಮಂತ್ರ ಹಾಕ್ಬಿಟ್ಟು ನೀವು ಬರೆಯೋದಕ್ಕೆ ಶುರು ಮಾಡ್ತೀರಾ? ಸೀಕ್ರೆಟ್ ಎಲ್ಲ ಹೇಳ್ಬೇಕು ಇವತ್ತು ನೀವು. ಕನ್ನಡದ ಮಂತ್ರ, ಕನ್ನಡ ಮಂತ್ರ. ಸರ್ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಸರ್, ಇಲ್ಲಿ ಬಂದ್ಬಿಡಿ ಸರ್ ನೀವು. ಸೆಂಟರ್ ಆಫ್ ಅಟ್ರಾಕ್ಷನ್ ಗಣೇಶ್. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವೀರೇಶ್ ಅವ್ರಿಗೂ ಕೇಳಿಸ್ಬೇಕು. ಬೋಲೋ ಭಾರತ್ ಮಾತಾ ಕಿ, ಕರ್ನಾಟಕ ಮಾತೆಗೆ, ಕೃಷ್ಣಂ ಪ್ರಣಯ ಸಖಿಗೆ. ಥ್ಯಾಂಕ್ ಯು. ಜೈ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ದ್ವಾಪರ ಹಾಡನ್ನ ನಾನು 2 ನಿಮಿಷ ಮಾತಾಡ್ತೀನಿ, ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರೆ 2 ಅವರ್ ಮಾತಾಡ್ತೀನಿ, ಅದು ಪ್ರಾಬ್ಲಮ್ ನಂದು. ದ್ವಾಪರ ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡಿರುವಂತ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವ್ಯಾವುದೋ ಭಾಗದಲ್ಲಿರುವಂಥ ಕನ್ನಡಿಗರು ಇದನ್ನು ಕೇಳಿದ್ದೀರಿ. ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಹೆಚ್ಚು ಹೇಳಕ್ಕೇನಿಲ್ಲ, ಎಲ್ಲರೂ ಮಾತಾಡಿದ್ದಾರೆ. ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್, ಇವತ್ತಿನ ಡ್ಯಾನ್ಸ್ ಹೈಲೈಟ್. ಭಾಳ ಖುಷಿ ಆಯಿತು ಮಾತಾಡೋಕ್ಕೆ ಸಿಕ್ಕಿರುವಂಥ ವೇದಿಕೆ, ಹಾಗಾಗಿ ಹೆಚ್ಚು ಮಾತಾಡಲ್ಲ. ನಮ್ಮ ಶ್ರೀನಿವಾಸ ರಾಜು ಅವರು, ನಾನು ಸುಮಾರು ವರ್ಷಗಳಿಂದ ಅವರ ನನ್ನವನು, ಶಿವಂ, ಕೋಟೆ ಇದೆಲ್ಲದಕ್ಕಿಂತ ದಂಡುಪಾಳ್ಯ 4 ಸೀರೀಸು ಕೆಲಸ ಮಾಡಿದ್ದೀನಿ ನಾನು ಜೊತೆಲಿ. ಆ ಹಾರ್ಡ್ ಕೋರ್ ಕ್ರೈಮ್ ಇರುವಂಥ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡಿರುವಂಥ ಡೈರೆಕ್ಟ್ರು. ಆದರೆ ಆ ದಂಡುಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರೀಸ್ನ ಹ್ಯಾಂಡಲ್ ಮಾಡಿದವರು. ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯ್ತೇನೋ, ನನಗಾಗಲಿಲ್ಲ. ಯಾಕೆಂದರೆ ನಾನು ನೋಡಿದ್ದೆ, ಜೊತೆಲಿ ವರ್ಕ್ ಮಾಡಿದ್ದೆ. ಸೊ ಈ ಸಿನಿಮಾದ ಟೈಟ್ಲಿಂದ ಹಿಡಿದು ಇವತ್ತಿನ ಈ ಸಕ್ಸಸ್ನವರೆಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಸಲ್ಲಬೇಕು, ಶ್ರೀನಿವಾಸ ರಾಜ್ ಅವರಿಗೆ. ಅವರ ಕಂಪೋಸಿಷನ್ ಟೈಮಿನಲ್ಲಿ ಅವರು ಕೊಡ್ತಾ ಇದ್ದಂಥ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್. ಅದೆಲ್ಲದರ ಫಲನೇ ಇವತ್ತು ಈ ಸಿನಿಮಾ. ಮತ್ತು ಅರ್ಜುನ್ ಜನ್ಯ ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡುವಂಥ ಸಂಗೀತ ನಿರ್ದೇಶಕ. ಅವರ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ 2 ಅಥವಾ 3 ಸಾಂಗ್ ರೆಡಿ ಆಗಿಬಿಡುತ್ತೆ. ಹಾಗೆ ವರ್ಕ್ ಮಾಡುವಂಥ ಕನ್ನಡದ, ನಾನೇನು ಹೇಳಬೇಕಾಗಿಲ್ಲ, ಈಗಾಗಲೇ ಈಸ್ ಪ್ರೂವ್ಡ್ ಕನ್ನಡದ ಭಾಳ ದೊಡ್ಡ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ. ಇನ್ನು ಈ ಹಾಡಿಗೆ ತುಂಬ ನಮ್ಮ ರಂಗಾಯಣವರು ರಘುವರು ಹೇಳ್ತಾ ಇದ್ರು, ಯಾರ ರಾಗಿ ಮುದ್ದೆಯನ್ನು ಹಾಡ್ದಂಗೆ ಐತಲ್ಲಪ್ಪ ಪಂಜಾಬಿಂದ ಬಂದ್ಬಿಟ್ಟು ಅಂತ. ಜಸ್ಕರಣ್ ಸಿಂಗ್, ಜಸ್ಟ್ ಇಟ್ಸ್ ಅಮೇಝಿಂಗ್. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಇನ್ನು ಇಷ್ಟು ಮಾತಾಡ್ತಾ, ಇನ್ನು ಆಗಸ್ಟ್ 15ನೇ ತಾರೀಕು 100% ನಾನು ಆಗಲೇ ಡೈರೆಕ್ಟ್ರಿಗೆ ಹೇಳ್ಬಿಟ್ಟಿದ್ದೀನಿ, ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ, ಪ್ರಶಾಂತ್ ಅವ್ರಿಗೆ. ತುಂಬ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂಥ ನಿರ್ಮಾಪಕರವರು. ಈ ಸಿನಿಮಾ ಭಾಳ ದೊಡ್ಡ ಓಪನಿಂಗ್ ತಗೊಳುತ್ತೆ, ತುಂಬ ದೊಡ್ಡ ಯಶಸ್ಸಾಗುತ್ತೆ ಈ ಸಿನಿಮಾ. ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಬರೆದಿಟ್ಕೊಳ್ಳಿ. ಯಾಕೆಂದರೆ ನಮ್ಮ ಗಣಪ ಅಂತೀನಿ ನಾನು. ಮುಂಗಾರು ಮಳೆ ಹಾಡನ್ನು ನಾನು ಗಣೇಶ್ ಇಲ್ಲಿಂದ ಟ್ರಾವೆಲ್ ಹೋಗ್ತಾ ಇದ್ವಿ ಯಾವುದೋ ಒಂದು ಫಂಕ್ಷನ್ಗೆ. ಇದೇ ಥರದೊಂದು ಸಂಜೆ ಕಾರಲ್ಲಿ ಡಾಕ್ಟ್ರೆ ಈ ಹಾಡು ಕೇಳಿ ಈಗ ಮುಂಗಾರು ಮಳೆದು ಅಂತ ಕೇಳಿದ್ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ತುಂಬ ದೊಡ್ಡ ಹಿಟ್ ಆಗುತ್ತೆ ಅಂತ ಅವತ್ತೇ ಭವಿಷ್ಯ ನುಡಿದಿದ್ದೆ. ಆ ಭವಿಷ್ಯ ಆಗಲೇ ಸತ್ಯ ಆಗಿದೆ. ಈಗಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಕೂಡ ಭಾಳ ದೊಡ್ಡ ಹಿಟ್ ಆಗುತ್ತೆ, ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ.
ಗುಡ್ ಲಕ್. ಇನ್ನು ಈ ವೇದಿಕೆನ ಇನ್ನೊಂದು 2 ಮಾತುಗಳಿಗೆ ಬಳಸ್ಕೊತೀನಿ. ಈಗಷ್ಟೇ ಜಸ್ಕರಣ್ ಮತ್ತು ಗಣೇಶ್ ಇಬ್ಬರು ಇನ್ನು ಮಧ್ಯೆ ನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಅಂತ ಮಾಳ್ವಿಕ ನಾಯರಿಂದ ಹಿಡಿದು 8 ಜನ ಹೀರೋಯಿನ್ಗಳನ್ನ ಹಾಕಿದ್ದಾರೆ. ಎಲ್ಲ ಹೀರೋಯಿನ್ಸು ಏಂಜಲ್ಸ್ ಥರ ಇದ್ದಾರೆ ಸಿನಿಮಾದಲ್ಲಿ. ತುಂಬ ಮಜವಾಗಿರುತ್ತೆ, ಖುಷಿಯಾಗಿರುತ್ತೆ. ರಂಗಾಯಣವ್ರವರು, ಸಾಧು ಕೋಕಿಲವರು, ನಮ್ಮ ಗಿರಿ ಭಾಳ ದೊಡ್ಡ ಕಲಾವಿದರ ದಂಡೆ ಇದೆ. ಇಡೀ ಕಲಾವಿದರ ದಂಡು ನಿಮ್ಮನ್ನು ರಂಜಿಸುತ್ತೆ. ಶುಭವಾಗಲಿ ಅಂತ ಹಾರೈಸ್ತೀನಿ. ಇನ್ನು ಆಗಲೇ ಅನಿಸುತ್ತಿದೆ ಯಾಕೋ ಎಂದು ಹಾಡಿದ್ರು. ಯಾವುದು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವರು ಕಂಪೋಸರು, ಜಯಂತ್ ಕಾಯ್ಕಿಣಿ ಅವರು ಬರೆದಿದ್ದು. ಇದನ್ನು ಮೆನ್ಷನ್ ಮಾಡಿ, ಯಾಕೆ ಅಂದರೆ ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು. ಕ್ಯಾಬಲ್ಲಿ ಹೋಗ್ತಾ ಒಂದು FM ಕೇಳ್ತಿದ್ದೆ, ದ್ವಾಪರ ಹಾಡು. ಸರಿ, ಆ ಹಾಡು ಮುಗಿತಾಯ್ತು, ಸರಿ ಇನ್ನೊಂದು ಕೇಳೋಣ ಅಂತ ಪಕ್ಕದ FMಗೆ ಹೋದೆ, ಅಲ್ಲೂ ದ್ವಾಪರ ಹಾಡು, ಅದನ್ನು ಪೂರ್ತಿ ಹಾಡು ಕೇಳಿದೆ. ಮತ್ತೆ ಹೋದೆ, ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲಲ್ಲಿ. ಸೊ 3 FM ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ. ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು. ಸಂತೋಷ. ಅರ್ಜುನ್ ಜನ್ಯ ಸಂಗೀತ ಹೇಳಿಲ್ಲ, ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ. ನಾನು ಈ ವೇದಿಕೆನ ಯಾಕೆ ಅದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಅಂದರೆ, 3000 ಹಾಡುಗಳನ್ನು ಬರೆದುಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ. ಕನ್ನಡದ ಈ 22 ದಶಕಗಳಲ್ಲಿ ನಾನು ಬರೆದಿರೋದು, ನೀವು ಕೇಳಿರೋದು 3000 ಹಾಡುಗಳು. ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಮನವಿ ಅಲ್ಲ ಇದು, ಆಗ್ರಹ ಮಾಡ್ತಾ ಇದ್ದೀನಿ. ಎಲ್ಲ FMಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಹಾಡನ್ನು ಎಲ್ಲೇ ಪ್ರಸಾರ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನು ಹೇಳಲೇಬೇಕು. ಹೇಳದಿದ್ರೆ ಕೇಸ್ ಹಾಕ್ತೀವಿ. ಹಾಕುವ ಹಕ್ಕು ಕೊಟ್ಟಿದ್ದಾರೆ ಸರ್ಕಾರ, ಕಾನೂನಲ್ಲಿದೆ. ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಎಲ್ರಿಗೂ ಗೊತ್ತಿಲ್ಲದೆ ಇರೋ ತುಂಬ ಜನ. ಇದು ಯಾವುದೇ ರೈಟರ್ ಆಗಲಿ, ನಾನು ಅಂತಲ್ಲ, ಮನೋಮೂರ್ತಿ ಇದು ಜಯಂತ್ ಕಾಯ್ಕಿಣಿ ಅವರಾಗಲಿ, ಕವಿರಾಜ್ ಆಗಲಿ, ನಮ್ಮ ನಿಶಾನ್ ಆಗಲಿ, ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕಬೇಕು, ಅವ್ರ ಹೆಸರು ಹೇಳಬೇಕು. ಸಿಂಗರ್ ಹೆಸರು ಹೇಳ್ತಾರೆ, ಎಲ್ರಿಗೂ ಗೊತ್ತು. ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಇಂದು ಜಗತ್ತಿಗೆ ಗೊತ್ತು. ಯಾಕಂದರೆ ಗಣೇಶ್ ವಿಜುವಲ್ ಆಗಿದ್ದಾರೆ, ಆಡಿಯೋದಲ್ಲಿ ಸೋನು ಇದ್ದಾರೆ. ಆದರೆ ಅದ್ರ ಹಿಂದೆ ಇರೋದು ಮನೋಮೂರ್ತಿ ಮತ್ತು ಜಯಂತ್ ಕಾಯ್ಕಿಣಿ. ಸೊ ಅದನ್ನು ಹೇಳಬೇಕು. ಅದಕ್ಕೆ ಈ ವೇದಿಕೆ ಬಳಸ್ಕೊಂಡೆ, ಅನ್ಯತಾ ಭಾವಿಸಬಾರ್ದು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಗಣೇಶ್. ಪ್ರೀತಿ ಇರಲಿ. ಕೃಷ್ಣ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಈ ಹಾಡುಗಳ ಮೇಲೆ ಇದೆಯೋ, ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾಕ್ಕೆ, ಕರ್ನಾಟಕ ಮಾತೆಗೆ, ಗಣೇಶ್ಗೆ, ಕೃಷ್ಣ ಪ್ರಣಯ ಸಖಿಗೆ ಧನ್ಯವಾದಗಳು. Please welcome the very gorgeous Sharanya Shetty. ಶರಣ್ಯ ಅವರೇ, ನೀವೇನ ಅವರೇನ ನೀವು? ಅದ್ರ ಡೌಟ್ ಇಲ್ಲ ಬಿಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಸಾಂಗ್ ಅಲ್ಲಂತೂ ನಮ್ಮನ್ನ ಫುಲ್ಲು ರಂಜಿಸಿದ್ದೀರಾ. ಸಿನಿಮಾ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತದೆ? ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳ್ತೀರಾ? ಡೈರೆಕ್ಟರ್ ಸರ್ ಹೇಳ್ಬೇಡ ಅಂತ ಹೇಳಿದಾರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾದಲ್ಲಿ ಜಾನು ಅನ್ನೋ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ರಾಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಸರ್, ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಸಾಂಗ್ ಯು ಹ್ಯಾವ್ ಗಿವನ್ ಮಿ ಆಸ್ ಪ್ರಾಮಿಸ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಟೀಮಲ್ಲಿ 45ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು, ಲೆಜೆಂಡ್ಸ್ಗಳೇ ಇದ್ದರು. ರಂಗಾಯಣ ರಘು ಸರು, ಸಾಧು ಸರು, ಶಶಿಕುಮಾರ್ ಸರು, ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ಅದೊಂಥರ ಲೈಫ್ ಟೈಮ್ ಮೆಮರಿ ಸರ್. ನನಗೆ ಈ ಸ್ಟೇಜ್ನ ಅದಕ್ಕೆ ಉಪಯೋಗಿಸ್ಕೊತೀನಿ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ. ಆ್ಯಂಡ್ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಷ್ಟು ಜನ ಇದ್ರೂ ನಮಗೆ ಏನು ಬೇಕು ಅನ್ನೋದಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾಯಿದ್ರು. ಸೊ ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಪ್ರೊಡಕ್ಷನ್ ಹೌಸ್, ಥ್ಯಾಂಕ್ ಯು. ಕೆಲಸ ಮಾಡಿ ತುಂಬ ಖುಷಿಯಾಗಿದೆ. ಆ್ಯಂಡ್ ಈ ಸಾಂಗ್ ಪೃಥ್ವಿಯವರು ಹಾಡಿದ್ದಾರೆ, ಅರ್ಜುನ್ ಜನ್ಯಸ್ ಅವರು ಮ್ಯೂಸಿಕ್ಕು, ಜಯಂತ್ ಕಾಕಿಣಿಯವರ ಲಿರಿಕ್ಕು, ಸೊ ಹಾಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು.
ಅವರ ಅಸಿಸ್ಟೆಂಟ್ಸು ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗಣೇಶ್ ಸರ್, ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ, ಅವರು ಅಭಿಮಾನಿ ಕೂಡ ಹೌದು ನಾನು. ಸೊ ಅವ್ರ ಜೊತೆ ನಟಿಸಿದ್ದು ಹಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದು ರಿಯಲಿ ಬ್ಲೆಸ್ ಸರ್. ಲೈಕ್ ಇದು ಈ ಒಂದು ಮೂಮೆಂಟ್ಸ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು ನಾನು ಲೈಫ್ ಲಾಂಗ್ ಅದನ್ನು ನಾನು ಚೆರಿಷ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಎಲ್ಲ ಸಾಂಗ್ಸ್ಗಳಿಗೂ ನಿಮ್ಮ ಅಷ್ಟು ಸಪೋರ್ಟ್ ಸಿಕ್ಕಿದೆ. ಮಾಧ್ಯಮದವರು ಎಸ್ಪೆಷಲಿ ನಮ್ಮನೆ ಮಗಳು ಕನ್ನಡತಿ ಅಂತ ಬೆಳೆಸಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಕೂಡ ಅಷ್ಟೇ ಸಪೋರ್ಟ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಆಗಸ್ಟ್ 15ಕ್ಕೆ ಕೃಷ್ಣಂ ಪ್ರಣಯ ಸಖಿ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಇಷ್ಟು ದಿನ ಸಪೋರ್ಟ್ ಮಾಡಿದ್ದು ಥ್ಯಾಂಕ್ಸ್. 15 ಆಗಸ್ಟ್ಗೆ ಎಲ್ಲರೂ ಥಿಯೇಟರ್ಗೆ ಬನ್ನಿ, ವಾಚಿಂಗ್ ಥಿಯೇಟರ್ಸ್. ಯಾಕಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೊಬೈಲ್ ಆ್ಯಂಡ್ ಟಿ ವಿಯಲ್ಲಿ ಖಂಡಿತ ಇರಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಆಡಿಯನ್ಸ್ 15 ಸೆಪ್ಟೆಂಬರ್ಗೆ ಬನ್ನಿ, ವಾಚ್ ಮಾಡಿ. ಥ್ಯಾಂಕ್ ಯು. ಆದ್ರೆ ಸಾರಿ ಸರ್ ಏನ್ ಗೊತ್ತಾ, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಓವರ್ಸೀಸ್ ಬಗ್ಗೆ ತುಂಬಾ ಇಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಗಸ್ಟ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಾವೆಲ್ಲರೂ ನೋಡೋಣ. ಆದ್ರೂ ನಿಮ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಸರ್. ಒಂದು ಟೀಸರ್ ಇಲ್ಲ, ಒಂದು ಟ್ರೈಲರ್ ಇಲ್ಲ, ಹಾಡಲ್ಲೇ ಗೆದ್ಬಿಟ್ರಲ್ಲ ನೀವು ನಮ್ಮನ್ನೆಲ್ಲ. ಅಂದರೆ ಯಾವುದೋ ಒಂದು ಮೀಡಿಯಮ್ ಇಂದ ಸಿನಿಮಾ ಪ್ರಮೋಟ್ ಆಗಬೇಕಲ್ಲ. ಸೊ ಸಿನಿಮಾ ಡೇ ಒನ್ನಿಂದ ಸಾಂಗ್ಸೇ ಪ್ರಮೋಟ್ ಮಾಡೋದು ಅಂದ್ಕೊಂಡಿದ್ವಿ, ಅದೇ ಮಾಡಿದ್ವಿ. ಸೊ ಥ್ಯಾಂಕ್ಫುಲ್ ಟು ಆಲ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ನನಗೆ ನಮ್ಮ ಮೀಡಿಯಾ ಫ್ರೆಂಡ್ಸ್, ನಮಗೆ ತುಂಬ ವೆರಿ ಕ್ಲೋಸ್ ಮೀಡಿಯಾ ಲಾಸ್ಟ್ ಡಿಕೇಡಿಂದ 10 ಇಯರ್ಸಿಂದ. ಈ ಸಿನಿಮಾ ದ ವೇ ದೇ ಆರ್ ಪ್ರಮೋಟಿಂಗ್ ಆಲ್ವೇಸ್ ಮೀಡಿಯಾ ಫ್ರೆಂಡ್ಸ್ ಹೇಳ್ತಾರೆ, ಬಿಕಾಸ್ ದೇ ಇಂಟ್ರಾಕ್ಟ್ ಮೀ. ಬಟ್ ಖಂಡಿತ ಈ ಸಿನಿಮಾ ಇಟ್ ಈಸ್ ಆಲ್ ಯುವರ್ ಶೋಲ್ಡರ್ಸ್. ಪ್ಲೀಸ್ ಪ್ರಮೋಟ್. ರೆಸ್ಟ್ ಆಫ್ ಏನು ಕೈಯಲ್ಲಿ ಪ್ಲೀಸ್ ಪ್ರಮೋಟ್ ಯುವರ್ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವಂಡರ್ಫುಲ್ ಡೈರೆಕ್ಟರ್ ಸಂತೋಷ್ ಶ್ರೀನಿವಾಸ್ ರಾಜು ಸರ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಈಗ ವೇದಿಕೆ ಮೇಲೆ ನಾವು ಬರಮಾಡ್ಕೊಳ್ತಾ ಇದೀವಿ. ಅವ್ರನ್ನ ಕರೆಯೋಕ್ಕಿಂತ ಮುಂಚೆ ನೆನ್ನೆ ಒಂದು ರೋಡ್ ಟ್ರಿಪ್ ಹೋಗಿದ್ವಿ, ಒಂದು ಸಾಂಗ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಹಾ, ಹಾಡ್ ನೋಡ್ತಾ ಇದ್ರೆ ಏನ್ ಡಾನ್ಸ್ ಮಾಡಿದಾರಪ್ಪ. ಅವಾಗಲೇ ಇವ್ರು ಯಾಕೆ ಡಾನ್ಸಿಂಗ್ ಸ್ಟಾರು, ಸುಪ್ರೀಂ ಸ್ಟಾರ್ ಅಂತ ನಾವು ಕರಿತೀವಿ ಇವ್ರನ್ನ. ಅಂದ್ರೆ ಅವ್ರ ಡಾನ್ಸ್ ಸ್ಟೆಪ್ಸು, ಅವ್ರ ಆಕ್ಟಿಂಗು ಒಬ್ಬ ಹೆಂಗ್ ಚಂದ ಕಾಣಿಸ್ತಾ ಇದ್ರು ಅಂದ್ರೆ ಬಹಳ ಖುಷಿ ಆಯ್ತು. ಸೊ ಇವಾಗ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ಅವರನ್ನ. ಎಲ್ರಿಗೂ ನಮಸ್ಕಾರ. ಈಗ ತಮಗೆಲ್ಲ ಗೊತ್ತಿದೆ, ಇದೇ ಆಗಸ್ಟ್ 15ನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಾನು ಒಬ್ಬ ಕಲಾಭಿಮಾನಿಯಾಗಿ, ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿದ ಪ್ರಾರ್ಥನೆ ಮಾಡೋದಿಷ್ಟೇ, ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಥಿಯೇಟ್ರಿಗೆ ಬನ್ನಿ, ಪಿಕ್ಚರ್ನ ನೋಡಿ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದರೆ ಮೂಲ ಕಾರಣನೇ ಪ್ರೇಕ್ಷಕರು, ನೀವೇನೆ. ನೀವು ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ, ಒಬ್ಬ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಇದು ಎಲ್ಲರೂ ಅವ್ರಿಗೊಂದು ಅನುಕೂಲ ಆಗುತ್ತೆ, ಅವ್ರ ಜೀವನ ಆಗುತ್ತೆ, ಅವ್ರೊಂದು ಕೆಲಸನ ನೀವೇ ಒಂದು ಕಲ್ಪಿಸ್ಕೊಟ್ಟಕ್ಕಾಗುತ್ತೆ. ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ. ಇವತ್ತು ಪ್ರೇಕ್ಷಕರು ಇವತ್ತು ಭಾಳ ಜನ ಮಾತಾಡಿದರೆ, ನಿರ್ಮಾಪಕರು ಮಾತಾಡಿದ್ರು, ಡೈರೆಕ್ಟರ್ ಶ್ರೀನಿವಾಸ್ ರಾಜು ಅವರು ಮಾತಾಡಿದ್ರು. ನಾನು ಗಣೇಶ್ ಜೊತೆಲಿದ್ದು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ. ತುಂಬ ಚೆನ್ನಾಗಿತ್ತು, ಲವ್ಲಿ ಟು ವರ್ಕ್ ವಿತ್ ಗಣೇಶ್. ಆ್ಯಂಡ್ ಯಾಕೆಂತಂದರೆ ಬಿಕಾಸ್ ನಾವೆಲ್ಲ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಅನಿಸಿರ್ಲಿಲ್ಲ. ಯಾಕಂದ್ರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು, ಎಲ್ಲ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದ್ದೀವಿ. ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧ್ಯಮದ ಹತ್ರ ಕೈ ಮುದ್ದು ಪ್ರಾರ್ಥನೆ ಮಾಡ್ತೀನಿ. ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು, ಅವ್ರಿಗೂ ಜನಗಳಿಗೆ ತಿಳಿಸ್ಬೇಕು, ಇಂಥವ್ರು ಮಾಡಿದ್ದಾರೆ, ಇಂಥವ್ರ ರೈಟರು, ಇಂಥವ್ರ ಸಿಂಗರ್ಸು, ಇಂಥವ್ರು ಇದನ್ನು ಮಾಡಿದ್ದಾರೆ, ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು, ಯಾಕಂದ್ರೆ ಅವ್ರ ಶ್ರಮ ಇದ್ದಿದ್ದಾರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋದು ಸಾಧ್ಯ. ಅವ್ರ ಶ್ರಮ ಮುಖ್ಯ. ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟು.
ದಯಮಾಡಿ ಇದನ್ನ ನೀವು ಪ್ರೊಜೆಕ್ಟ್ ಮಾಡಿ. ಇಟ್ಸ್ ನಾಟ್ ಈಗ ಕೇಸ್ ಆಗಿದೆ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗಷ್ಟೇ, ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಸಚ್ ಎ ಲವಬಲ್ ಪರ್ಸನ್. ಅವ್ರು ಯಾವುದೇ ಕಾರಣಕ್ಕೂ ಕೋಪ ಆಗಲಿ ಸುಮ್ಮನೆ ಮಿಸ್ಟೇಕ್ ಏನೋ ಹೇಳಿರ್ಬೇಕಷ್ಟೇ, ಅವೆಲ್ಲ ಯಾವುದೂ ನಡೆಯೋದಿಲ್ಲ. ಆಸ್ ಎ ಹಂಬಲ್ ರಿಕ್ವೆಸ್ಟ್ ಅಷ್ಟೇ, ದಯಮಾಡಿ ನೀವು ಕೆಲಸ ಮಾಡಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದು ಸಾಂಗ್ಗೆ ನಾನು ಗಣೇಶ್ ಜೊತೆಲಿ ನಮ್ಮ ಮಂತ್ರಿ ಮಾಲಲ್ಲಿ ಇದು ಮಾಡಿದ್ವಿ, ಒಂದು ಈವೆಂಟ್ಗೆ ನಾನು ಹೋಗಿದ್ದೆ. ಸೊ ದಿಸ್ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದು ನಿಮ್ಮೆಲ್ಲ ಭೇಟಿ ಮಾಡಿದ್ದಕ್ಕೆ ಎಲ್ಲ ಒಂದು ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳೇ, ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ನನಗೆ ಒಂದು ಗಣೇಶದಲ್ಲಿ ಒಂದು ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ನಮಗೆ ನಾನೇ ಮಾಡಬೇಕು ಅಂತ ಏನೂ ಇರಲಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜು ಅವರು ನನ್ನನ್ನೇ ಶಶಿಕುಮಾರ ಬೇಕು ಅಂತ ಹೇಳಿದ್ರೆ ಯಾಕೆ ಇದು ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ. ಆ್ಯಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ. ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅನ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಶೂಟಿಂಗ್ಸ್ ಮಾಡೋ ಒಂದು ದಿವಸ ಬಂದಮೇಲೆ ಹೇಳಿದ್ದಾರೆ ನನ್ನವರ ಸುಮಾರು ಒಂದು 8 ಹಳೆ ವರ್ಷದ ಸ್ನೇಹ ಅವರಿಗೆ. ಐ ಡೋಂಟ್ ನೋ, ಅವರೇ ಹೇಳಿದ್ದು ನಮ್ಮಲ್ಲಿ ನನಗೆ. ಸೊ ಹೀಗಾಗಿ ಸರ್ ಶ್ರೀನಿವಾಸ ರಾಜು, ನೈಸ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಫಾರ್ ಗಿವ್ ಎನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್. ಆ್ಯಂಡ್ ಇನ್ನೊಂದ್ಸಲ ದಯಮಾಡಿ 15ನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು, ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ಸಖೀರು ಯಾರ್ಯಾರು ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ. ಖಂಡಿತವಾಗ್ಲೂ ಹೇಳುತ್ತೆ, ಇದೊಂದು ಹೋಮ್ಲಿ ಮತ್ತು ಒಂದು ಫ್ಯಾಮಿಲಿ ಒಂದು ಭಾಳ ಹ್ಯೂಮರಸ್ ಆಗಿ ಒಂದು ಇದೆ ಈ ಕಥೆ ಇದು. ಇಷ್ಟು ಹೇಳ್ತಾ ಈ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಂಟೈರ್ ಈ ಟೀಮ್ಗೆ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಒಂದು ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸರ್. ಮಾತಲ್ಲ ನಿಮ್ಮನ್ನು ಕಳಿಸ್ಬಿಟ್ರೆ ಹೆಂಗೆ ಸರ್? ಸುಪ್ರೀಂ ಹೀರೋ ಅವರನ್ನ ಒಂದು ಹೆಜ್ಜೆ ಬರಬೇಕು, ನಾವೆಲ್ಲರೂ ನೋಡಬೇಕು ಮತ್ತೊಮ್ಮೆ. ಹಾಡು ಬರುತ್ತೆ ಸರ್, ಇವಾಗ ಹಾಡು ಬರಲಿ ಸರ್. ನಿಮ್ಮೆಲ್ಲರ ಫೇವ್ರೆಟ್ ಹಾಡು ಬರುತ್ತೆ ಸರ್. ನಮ್ಮ ಚಿತ್ರದ ವೆರಿ 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 ಬ್ಯೂಟಿಫುಲ್ ಅಂಡ್ ವೆರಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ಮಾಳವಿಕಾ ನಾಯರ್ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಸೊ ಮಹಾನಟಿಯಲ್ಲಿ ಇವ್ರನ್ನ ನೀವು ನೋಡಿದ್ದೀರಾ, ಕಲ್ಗಿಯಲ್ಲಿ ಇವ್ರನ್ನ ನೋಡಿದ್ದೀರಾ. ಸೊ ಮೊದಲಿಗೆ ಕರ್ನಾಟಕಕ್ಕೆ, ಕನ್ನಡ ಸಿನಿಮಾಗೆ ನಿಮಗೆ ಸ್ವಾಗತ. ವೆಲ್ಕಮ್ ಟು ಕನ್ನಡ ಫಿಲಂ ಇಂಡಸ್ಟ್ರಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ವಲ್ಪ ಕಲಿತಾ ಇದ್ದೀನಿ. ಕರೆಕ್ಟ್. But today is a very, very important day for me. Tumba khushi aitu. My heart is so full of happiness seeing every single one here, and Ganesh sir is the reason for it. I don't think anybody else could do what he has done for the film, for all of us, for this happy moment. It is my first Kannada film, but I have never felt like that because Ganesh sir, Prashant sir, Srinivas Raju sir have held me through every single step of making this film. And Dwapara is such a beautiful song. I mean, I love this song, but thank you, Jaskaran. Thank you, sir. Thank you, Arjun Janya sir, for the beautiful song that is, booming in Kannada right now. Thank you so much for your love. For the first time, I feel what it must have felt like to be a Kannada actor. Thank you for the wonderful, wonderful welcome. And very soon, I'm going to speak only in Kannada. Till then, David Bandhu, Nam Cinema Krishna Pranay Sakhi, theatre ನೋಡಿ ಪ್ರೋತ್ಸಾಹ ಮಾಡಿಕೊಂಡು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ನ ಗೆಲ್ಲಿಸಿ on 15th of August. Thank you so much. Alright, so finally ನಾವು ಇವತ್ತಿನ ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ ಗೆ ಬಂದಿದ್ದೀವಿ. ಈಗ ಇನ್ನ ವೇಟ್ ಮಾಡಿಸದೆ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ the one and only golden star ಗಣೇಶ್ ಅವರನ್ನ. ಎಲ್ರಿಗೂ ನಮಸ್ಕಾರ.
ಜೊತೆಲಿ ಹೇಳೋಣ ಎಲ್ಲರೂ. ಎಲ್ಲರೂ ಖುಷಿಯಾಗಿದೀವಲ್ವಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಆಡಿಯೋನ ಇಷ್ಟು ದೊಡ್ಡ ಮಟ್ಟದ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಟೀಮ್ ಅವರು ಏನು ಎಫರ್ಟ್ ಹಾಕಿ ಸಾಂಗ್ಗಳು ಮಾಡಿದ್ರು, ನಮ್ಮ ಟೀಮ್ಗೆ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೂ ನನ್ನ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ರಾಜ್ಯಾದ್ಯಂತ ಎಲ್ಲೆಲ್ಲೋ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ನನ್ನ ಅಭಿಮಾನಿಗಳಿಗೂ ಸಾಷ್ಟಾಂಗ ನಮಸ್ಕಾರ. ಯಾಕೆಂದ್ರೆ ನನಗೆ ಅನಿಸ್ತಾ ಇತ್ತು ಒಂದು ಸುಮಾರು ದಿನದಿಂದ ಹಂಗೆಲ್ಲ ಸಾಂಗ್ ಆಗ್ತಾ ಇತ್ತು, ಯಾಕೆ ಈ 1.5-2 ವರ್ಷದಿಂದ ನಾವು ಕೇಳಿಸ್ತಿಲ್ವಲ್ಲ ಅಂತ. ಸೊ ನನಗೆ ಗೊತ್ತು, ನನಗಿಂತ ಹೆಚ್ಚು ಹೆಚ್ಚು ಖುಷಿ ಪಟ್ಟಿರೋದು ನನ್ನ ಅಭಿಮಾನಿಗಳು ಅಂತ. ನನಗೆ ನಾನು ಶೂಟಿಂಗ್ ಮುಗಿಸ್ತೀನಿ, ಮನೆಗೆ ಹೋಗ್ತೀನಿ, ಇಲ್ಲ ನನ್ನದೇ ಆದ ಬಳಗ ಇದೆ, ನಮ್ಮ ರಘುವಣ್ಣ, ಗಿರಿ, ರವಿ, ಒಂದು 5-6 ಜನ ಜೊತೆ ಮಿಂಗಲ್ ಆಗ್ತೀನಿ. ಆದರೆ ನೀವು ಓದ್ತಾ ನಿಮ್ಮ ಕೆಲಸಗಳನ್ನ ಮಾಡ್ತಾ ನಿಮ್ಮ ಗೋಲ್ಡನ್ ಸ್ಟಾರ್ ಒಂದು ದೊಡ್ಡ ಸಾಂಗ್ ಬರಬೇಕು ಅಂತ ಕಾಯ್ತಾ ನನಗೋಸ್ಕರ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ದ ನಮ್ಮ ಗಣೇಶೋತ್ಸವ ಅಂತ ಹೇಳ್ಕೊಂಡು ತಿರುಗ್ತಿದ್ದೀರಲ್ಲ, ಹೇಳ್ಕೊಂಡು ಖುಷಿ ಪಡ್ಕೊಂಡು ನೀವು ಆ ಖುಷಿನ ಇವತ್ತು ನನಗೆ ಕೊಟ್ಟಿದ್ದೀರಿ. ಸೊ ಈ ನನ್ನ ದ್ವಾಪರ ಆಗಿರ್ಬೋದು, ಚಿನ್ನಮ್ಮ ಆಗಿರ್ಬೋದು, ಈ ಸಾಂಗ್ನ ಸಕ್ಸಸ್ ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇಲ್ಲೂ ನಾನು ಸಮರ್ಪಿಸ್ತಾ ಇದ್ದೀನಿ. ಕೆಲವೊಂದ್ಸಲಿ ಥ್ಯಾಂಕ್ ಯು ನಾನು ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ಜೈಕಾರ ನಿಮಗೆ ಹಾಕ್ಬೇಕು, ನನಗೆ ಬೇಡ ಜೈಕಾರ. ಕೆಲವೊಂದ್ಸಲಿ ಒಂದೊಂದು ಗಾಡ್ ಹ್ಯಾಸ್ ಹಿಸ್ ಓನ್ ಪ್ಲಾನ್ಸ್ ಅಂತ ಇರುತ್ತೆ. ದೇವರು ಅವನದೇ ಆದ ಒಂದು ಪ್ಲಾನ್ನ ಇಟ್ಕೊಂಡಿರ್ತಾನೆ, ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾನೆ. ಆ ಥರದಲ್ಲಿ ನನ್ನ ಪ್ಲ್ಯಾನ್ ಅಲ್ಲ, ಆ ದೇವರು ಪ್ಲ್ಯಾನಿಂದಾಗಿ ನಮ್ಮ ಶ್ರೀನಿವಾಸ ರಾಜು ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾಗೆ ಹಾಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದ್ದಾರೆ. ಜೋರ್ ಚಪ್ಪಾಳೆ ಅವರಿಬ್ಬರಿಗೂ ಬಂದು. ಹಾಗೆ ಇಷ್ಟು ದೊಡ್ಡ ತಾರಾ ಬಳಗ. ನನಗೆ ಯಾವಾಗಲೂ ಶೂಟಿಂಗ್ ಮಾಡಬೇಕಾದ್ರೆ ಖುಷಿಯಾಗಿರ್ಬೇಕು ಅಂತ. ಬೆಳಗ್ಗೆ ಶೂಟಿಂಗ್ ಹೋಗಿ ಒಂದು ತಟ್ಟೆ ಇಡ್ಲಿ, ಚಟ್ನಿ, ಒಂದು ಮಸಾಲೆ ವಡೆ ಹಾಕ್ಕೊಂಡು ರಂಗಣ್ಣವ್ರ ಜೊತೆ, ಸಾಧು ಜೊತೆ ಎಲ್ಲ ತರಲೆ ಮಾಡಿಕೊಂಡು, ಗಿರಿನ ಕಾಲು ಎಳ್ಕೊಂಡು ಆ ಎನರ್ಜಿಲಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಸಿಗುವಂತಹ ಖುಷಿ, ಸುಖ ನನಗೆಲ್ಲೂ ಸಿಗಲ್ಲ. ಕಾರಣ ಇಷ್ಟೇ, ನನಗೆ ಅತಿ ಹೆಚ್ಚು ಖುಷಿ, ಮನಸ್ತೃಪ್ತಿ ಎಲ್ಲಾಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ. ನನ್ನ ಮನೆ ಹಾಗೂ ಸಿನಿಮಾ ಕ್ಯಾಮ್ರಾ ಮುಂದೆ ಸಿಗೋ ಸುಖ ನನಗೆ, ನೀವು ನನ್ನ ಮುಂದೆ ಎಷ್ಟೇ ಕೋಟಿ ತಂದು ಹಾಕಿದ್ರು ನನಗೆ ಖುಷಿ ಸಿಗಲ್ಲ. ಅದು ಕ್ಯಾಮ್ರಾ ಮುಂದೆ ಯಾಕೆ ಅಂದರೆ, ನಾನು ಏನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಲ್ಲಿ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ. ಅಷ್ಟು ಅಭಿಮಾನಿಗಳನ್ನ ನಾನು ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀನಿ. ನೀವು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡಿಗರು, ನನ್ನ ಪ್ರೀತಿಸೋರು ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನಿಮ್ಮ ಗಣೇಶ್ ಚೆನ್ನಾಗಿ ಮಾಡಿದ್ದಾನೆ, ಫೈಟ್ ಚೆನ್ನಾಗಿ ಮಾಡಿದ್ದಾನೆ, ಎಮೋಷನ್ ಚೆನ್ನಾಗಿ ಮಾಡಿದ್ದಾನೆ, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ, ಅದು ಕಾರಣನೇ ನಾನು ನಿಮ್ಮ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ, ಅತಿಯಾದ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್. ನಾನು ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ, ಲ್ಯಾಕ್ ಮಾಡಿಬಿಟ್ರಿ ಇವರು. ಕೂತು ಇನ್ನು ಸ್ವಲ್ಪ ಹೊತ್ತಾದ್ರೆ ಮೊಳಕೆ ಹೊಡೆಯೋದು. ಆ್ಯಂಡ್ ಆ ಕೃಷ್ಣನ್ ಸಾಂಗ್ ಭಾಳ ಚೆನ್ನಾಗಿ ಹಾಡಿದ್ದೀರಿ ನೀವು. ನನಗೆ ಭಾಳ ಫೇವ್ರೇಟ್ ಅದು. ಚಿತ್ರಮ್ಮ ಎಲ್ಲ ಫೇವ್ರೇಟು, ನಿಮ್ಮ ಸಾಂಗ್ ಭಾಳ ನನಗೆ ಫೇವ್ರೇಟ್. ಅದು 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಾನು ಕೂಡ ಕೃಷ್ಣನ್ ಭಕ್ತ. ನಾನು ಅವರ ಫಿಲಾಸಫಿ, ನಾನು ಭಗವಂತನಿಗೆ ಫಾಲೋಯರ್, ನಾನು ಕ್ರಿಶ್ಚಿಯನ್ ಫಾಲೋಯರ್. ಆ ಸಾಂಗ್ ನೀವು ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಆದರೆ ನೀವು ಹಾಡಿದ್ರಲ್ಲ ಆ ಸಾಂಗು, ಅದು ಬರ್ತಿರೋದು ನಮ್ಮ ಡಾಕ್ಟ್ರು, ನೀವು ಹೆಸರು ಹೇಳಿಲ್ಲ, ಕೇಸ್ ಹಾಕ್ತಾರೆ ಈಗ ಅವರು.
ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ನೋಟಿಸ್ ಬಂದರೂ ಬರ್ಬೋದು. ಡಾಕ್ಟ್ರೇ ಬನ್ನಿ ಇಲ್ಲಿ, ನೀವು ಒಂದು ನಿಮಿಷ ಬನ್ರಿ ಇಲ್ಲಿ. ನಾನು ಡಾಕ್ಟ್ರು ಭಾಳ ಹಳೆಯ ಸ್ನೇಹಿತರು, ತುಂಬ ಹಳೆಯ ಸ್ನೇಹಿತರು. ನನಗೆ ಸುಮಾರು ಹಾಡುಗಳು ಬರೆದವ್ರೆ, ಈ ಮಟ್ಟಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಈ ಸಾಂಗ್ನ ಈ ಮಟ್ಟಕ್ಕೆ ಬರೆದಿದ್ರಿ ನೀವು. ಥ್ಯಾಂಕ್ ಯು ಡಾಕ್ಟ್ರೇ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಫೇವ್ರೇಟ್ ಲೈನ್ ನಾನು ಹೇಳೋದಕ್ಕಿಂತ ನೀವು ಹೇಳಿ ಯಾವುದು ಅಂತ. ಎಲ್ರಿಗೂ ಫೇವ್ರೇಟ್ ಅಲ್ಲ ಇನ್ನು ಜೊತೆಲಿ ಹೇಳೋಣ. ನೀವು ಹೇಳಿ, ನೀವು ಹೇಳಿ. ಪಾದ ಪದ್ಯಾನ ನೆಕ್ಸ್ಟ್ ಲೈನ್ ನೀವು ಹಾಡಿ. ಪಾದ ಪದ್ಯಾನ ಹಾಡಪ್ಪ ಹಾಡಪ್ಪ ನೀವು. ಜೇನ ದನಿಯೊಳ ಓ ಡಾಕ್ಟ್ರು ಬರ್ಬಿಟ್ಟವ್ರೆ. ಅಲ್ಲ ಯಾವ್ದು ಕನೆಕ್ಟ್ ಆಗ್ತಾ ಇದಾರೆ ಅಂತ ಅವರು. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಝಲ್ಲೆಂದಿದೆ. ನನ್ನ ಇಡೀ ತಂಡಕ್ಕೆ ನಿಜ ಹೇಳ್ತೀನಿ, ಜೀವ ಝಲ್ಲೆಂದಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಫುಲ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಆಗಸ್ಟ್ 15 ಸ್ವಾತಂತ್ರ್ಯ ದಿನದಂದು ನಿಮ್ಮ ಕೃಷ್ಣ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ನೋಡಿ, ಹರಸಿ, ಹಾರೈಸಿ. ಹಾಗೆ ಶಶಿ ಅಣ್ಣ ಅವ್ರ ಸಿನಿಮಾ ಸುಮಾರು ಜನ ಹೇಳಿದ್ರು, ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ್ವಿ ಅಂತ. ನಾವು ಅಷ್ಟೇ ಸರ್, ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದವರು. ಶಶಿ ಸರ್ ಅವರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಭಾಳ ಖುಷಿ ತಂದುಕೊಡ್ತು. ಅಣ್ಣನ ಬಗ್ಗೆ ಏನು ಹೇಳಬೇಕಾಗಿಲ್ಲ, ನನಗೆ ಅವರು ತಂದೆ ಥರ. ನಮ್ಮ ರಘು ಅಣ್ಣ ಮೈ ಫ್ರೆಂಡ್, ನನ್ನ ತಂದೆ ಸಮಾನರು. ಆ್ಯಂಡ್ ಗಿರಿ ಮೈ ಕ್ಲೋಸೆಸ್ಟ್ ಫ್ರೆಂಡ್. ಎಲ್ಲರೂ ಅದ್ಭುತ ಕಲಾವಿದರು. ನಮ್ಮ ಮಾಳವಿಕಾ ನಯ್ಯರ್ ಅವರು ಭಾಳ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಮಾಳವಿಕಾ ಅವರೇ. ಆ್ಯಂಡ್ ವೆಲ್ಕಮ್ ನಿಮಗೆ ನಮ್ಮ ಇಂಡಸ್ಟ್ರಿಗೆ. ಹಾಗೆ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಆ್ಯಂಡ್ ಶರಣ್ಯ ಅವರು ಕೂಡ ನೋಡಿದ್ರೆ ಸಕಲಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ನಿಮಗೂ ಕಂಗ್ರ್ಯಾಟ್ಸ್, ಆಲ್ ದ ಬೆಸ್ಟ್. ಪ್ರತಿಯೊಬ್ಬ ಸಿಂಗರ್ಗೂ ಹಾಗೂ ಜಸ್ಟ್ ಕರಣ್ ಒಳ್ಳೆ ದೊಡ್ಡ ಹಾಡನ್ನು ಹಾಡಿದ್ರಿ. ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಆ್ಯಂಡ್ ನನ್ನ ಸಾಂಗ್ ಮೂಲಕ ನೀವು ಅನಿಸುತ್ತಿದೆ ಮೂಲಕ ಹಾಡಿದ್ರಿ. ಈಗ ತಿರ್ಗಾ ದ್ವಾಪರದ ಮೂಲಕ ಸೂಪರ್ ಹಿಟ್ ಆಗಿದ್ರಿ. ನಿಮ್ಮ ಎಲ್ಲ ಸಾಂಗ್ ನನಗೆ ಆಗಲಿ ಬೇರೆ ಯಾರಿಗೆ ಹಾಡಲಿ, ನಿಮ್ಮ ಎಲ್ಲ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಪ್ರತಿಯೊಬ್ಬ ನಮ್ಮ ಡೈಲಾಗ್ ರೈಟರ್, ನಮ್ಮ ಜಗ್ಗಪ್ಪ, ಎಲ್ಲರೂ ನಮ್ಮ 8 ಜನ ಹೀರೋಯಿನ್ಸ್ ಏನಿದ್ದಾರೆ ಎಲ್ರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಅಭಿಮಾನಿಗಳಿಗೂ, ಸ್ನೇಹಿತರಿಗೂ, ಕನ್ನಡಿಗರಿಗೂ ಈ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ. ಹಾಗೆ ಒಂದು ಸಾಂಗ್ ಒಂದು ಮಟ್ಟಕ್ಕೆ ಹೋದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದಂತಹ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ, ಮಾಧ್ಯಮ ಮಿತ್ರರಿಗೂ ನಿಮ್ಮ ಗಣೇಶ್ನ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ದಾಸೇಗೌಡ, ನಮ್ಮ ಜಗ್ಗಿ, ನಮ್ಮ ಕುಮಾರ್, ನಮ್ಮ ಸನತ್, ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ. ಅವ್ರು ಯಾವಾಗ ಕೇಳೋರು, ಸಾರ್ ನಿಮ್ಮ ಪಿಕ್ಚರ್ ಜಾತ್ರೆ ಮಾಡಬೇಕು ಅಂತ. ನಮ್ಮ ರೇಣು, ಮಾಡ್ರಪ್ಪ ಈ ಸಲ ಪಿಕ್ಚರ್ ನಿಮ್ಮದು ಜಾತ್ರೆ ಮಾಡಿ ತೇರು ಹೇಳಿರಿ, ಜನಗಳಿಗೆ ಖುಷಿ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.